ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶದ ಜನ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಗಂಭೀರವಾಗಿ ಚುನಾವಣಾ ಕಮಿಷನ್ ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ ನಿನಗೇನು ನೀನು ಮನಸ್ಸಿಗೆ ಬಂದಾಗ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಮನಸ್ಸಿಗೆ ಬಂದ ನಡ್ಕೊಂಡೆ ಕಪಾಳಕ್ಕೆ ಹೊಡಿತಾರೆ ಜನ ಅಷ್ಟೇ. ಬಿಜೆಪಿ ರಿಯಾಕ್ಟ್ ಅಲ್ರಿ, ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದವ್ರು, ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಅದಕ್ಕೆ ಬಿಜೆಪಿ ಟಾರ್ಗೆಟ್, ಬಿಜೆಪಿ ರಿಯಾಕ್ಷನ್ ಅದಕ್ಕೋಸ್ಕರ. ಬಿಜೆಪಿ ರಿಯಾಕ್ಷನ್ ಚುನಾವಣಾ ಆಯೋಗಕ್ಕೆ ನೀನು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಬಿಜೆಪಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು, ಕೇಳ್ಬೇಕಲ್ಲ ನಾವು. ಚುನಾವಣಾ ಆಯೋಗ ಏನು ಕಠಿಣ ಕ್ರಮ ನೋಡಿ, ಚುನಾವಣಾ ಆಯೋಗ ಕಠಿಣ ಕ್ರಮ ಸುಳ್ಳು ಹೇಳೋರ ಬಗ್ಗೆ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾನೆ, 100 ಸುಳ್ಳು ಹೇಳೋದು ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ಫುಲ್ ಸ್ಟಾಪ್ ಜನ ಮಾಡ್ತಾರೆ. ಈಗ ಅಂತ್ಯ ಆಗಿದೆ, ಬಿಹಾರ್ ಎಲೆಕ್ಷನ್ ಬುಕಣೆ ಆಗತ್ತೆ ಅವ್ರದ್ದು. ಅವರ ಅಂತ್ಯ ನಾಗರಿಕರು ಮಾಡ್ತಾರೆ, ಒಬ್ಬ ಮತದಾರರು ಮಾಡ್ತಾರೆ, ಬಿಜೆಪಿ ಮಾಡಬೇಕಾಗಿಲ್ಲ ಅವರ ಅಂತ್ಯವನ್ನ. ಅದಕ್ಕೆ ಹೇಳಿದೆ, ಇವತ್ತು ಈ ದೇಶವನ್ನು ನಿರ್ನಾಮ ಮಾಡಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಂಬಿಕೆ ಬುಡಮೇಲೆ ಮಾಡುವಂತ ಕೆಲಸವನ್ನು ಮಾಡಕ್ ಕೊಡ. ಯಾವ ವಿದೇಶಕ್ಕೆ ಹೋದ್ರು ದೇಶದ ಬಗ್ಗೆ ಮಾತಾಡೋದಿಲ್ಲ, ಗೌರವಯುತವಾಗಿ ನಡ್ಕೊಳ್ತಿದ್ದಾರೆ ಅವರು. ನಮ್ಮ ಸಿಸ್ಟಮ್ ಬಗ್ಗೆನೇ ಮಾತಾಡ್ತಾರೆ ಅವರು ಅಂತ ಹೇಳಿದ್ರೆ ಯಾಕಿರ್ಬೇಕು ಅವ್ರು ಈ ದೇಶದಲ್ಲಿ, ಹೋಗೋ ಮಗನ ಅಂತ ಹೇಳ್ಬೇಕು.